ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ದುರಂಧರ್ 2 ನಲ್ಲಿ ಒಂದು ದೊಡ್ಡ ಎಡವಟ್ಟು ಕಾಣಿಸಿಕೊಂಡಿದ್ದು ಇದೀಗ ಅದು ಎಲ್ಲರ ಬಾಯಿಗೆ ಆಹಾರದಂತಾಗಿದೆ. ಸೊ ಏನಪ್ಪ ಎಡವಟ್ಟು ಅಂತ ನೋಡೋದಾದ್ರೆ, ಒಂದು ಶೂಟಿಂಗ್ ಆಗಬೇಕಾದ್ರೆ ಒಂದು ದೃಶ್ಯದಲ್ಲಿ ಏನಾಗಿದೆ, ಕ್ಯಾಮ್ರಾಮ್ಯಾನ್ ಕಾಣಿಸ್ಕೊಂಡಿದ್ದಾರೆ, ಅದರಲ್ಲೂ ಮಿರರಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಇದೇ ಒಂದು ಪಾರ್ಟನ್ನು ಇಟ್ಕೊಂಡು ಸಾಕಷ್ಟು ಟ್ರೋಲ್ಗಳಾಗಿರ್ಬೋದು, ಸಾಕಷ್ಟು ಮೀಮ್ಸ್ಗಳಾಗಿರ್ಬೋದು ಕ್ರಿಯೇಟ್ ಆಗಿರುವಂಥದ್ದು. ಸೊ ಇದು ನೋಡೋಕೆ ಹೋದಾಗ ಚಿತ್ರತಂಡದಿಂದ ಒಂದು ಮಿಸ್ಟೇಕ್ ಆಗಿದೆ. ಸೊ ಯಾಕೆ ಇದನ್ನು ಇಷ್ಟು ದೊಡ್ಡ ಸಿನಿಮಾ ಆದರೂ ಯಾಕೆ ಇದನ್ನು ಗಮನಿಸ್ತಿಲ್ಲ, ಅಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರ? ಅದು ಇಂತಹ ದೊಡ್ಡ ಸಿನಿಮಾ, ಅದರಲ್ಲೂ ದುರಂಧರ್ 1 ಆಗಿರ್ಬೋದು ಸಾಕಷ್ಟು ಹೆಸರು ಮಾಡಿತ್ತು. ಆಮೇಲೆ ಅದರ ಬಜೆಟ್ ಕೂಡ ಅಷ್ಟೇ, ಆಮೇಲೆ ಅಲ್ಲಿ ಕಲೆಕ್ಷನ್ ಆಗಿರುವಂತಹ ಅಮೌಂಟ್ ಕೂಡ ಅಷ್ಟೇ, ಸಾಕಷ್ಟು ಸದ್ದನ್ನು ಮಾಡಿರುವಂಥದ್ದು, ಸಾಕಷ್ಟು ಹೆಸರನ್ನು ಮಾಡಿರುವಂಥ ಸಿನಿಮಾ. ದುರಂಧರ್ ಹಿಟ್ ಆಗೋದಕ್ಕೆ ಮೇನ್ ರೀಸನ್ ಅಂದರೆ ಅಲ್ಲಿ ಹುಟ್ಟಿರುವಂಥ ರೀಲ್ಸ್ಗಳಾಗಿರ್ಬೋದು, ಅಲ್ಲಿ ಮಾಡಿರುವಂಥ ರೀಲ್ಸ್ಗಳು, ಸ್ಪೈ ಮಾಡೋ ರೀಲ್ಸ್ಗಳು, ಇದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದ ತಕ್ಷಣ ದುರಂಧರ್ಗೆ ಒಂಥರ ಹೈಪ್ ಸಿಕ್ತಂಗೆ ಆಯಿತು. ಸೊ ಅದು ಸಿನಿಮಾ ನೋಡಿದ್ರು ಕೂಡ ಸಿನಿಮಾದಲ್ಲಿ ಬರುವಂಥ ನೈಜ ಘಟನೆ ಅದು. ಸೊ ಆ ನೈಜ ಘಟನೆಯನ್ನು ಎಲ್ಲರೂ ಕೂಡ ಅಳವಡಿಸ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಇದೆ, ಸಿನಿಮಾ ಚೆನ್ನಾಗಿದೆ ಅಂತ ಸಾಕಷ್ಟು ಪಾಸಿಟಿವ್ ವಿಮರ್ಶೆಗಳನ್ನು ಕೊಟ್ಟರು, ಒಂದು ಸಾಕಷ್ಟು ಪಾಸಿಟಿವ್ ರಿವ್ಯೂಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಂಥದ್ದೇ ಒಂದು ದೊಡ್ಡ ಬಜೆಟ್, ಅದಕ್ಕಿಂತ ಮೇಲೂ ಚಾಪ್ಟರ್ 2, ದುರಂಧರ್ನ ಚಾಪ್ಟರ್ 2 ಅಂತಲೇ ಹೇಳ್ಬೋದು ಅದು. ಯಾಕಂದರೆ ಅಷ್ಟು ದೊಡ್ಡ ಸಿನಿಮಾ, ಸಾಕಷ್ಟು ಹೆಸರನ್ನು ಮಾಡಿರುವಂಥದ್ದು, ಅದರಲ್ಲಿಯೂ ಒಂದು ಸಣ್ಣ ಮಿಸ್ಟೇಕ್ ಕಾಣಿಸ್ಕೊಂಡಿರುವಂಥದ್ದು. ಸೊ ಅದರಲ್ಲಿ ಛಾಯಾಗ್ರಾಹಕರಾಗಿರುವಂಥವರು ಕಾಣಿಸ್ಕೊಂಡಿದ್ದಾರೆ. ಇದು ಆದಿತ್ಯದಾರ್ ಅವರ ಮಿಸ್ಟೇಕ್, ಅವರ ಒಂದು ಮಿಸ್ಟೇಕಿಂದ ಆಗಿರುವಂಥ ಒಂದು ಸಣ್ಣ ತಪ್ಪು. ಸೊ ಅದೀಗ ಎಲ್ಲರ ಮೀಮ್ಗಳಿಗಾಗಿರ್ಬೋದು, ಎಲ್ಲರ ಟ್ರೋಲ್ ಪೇಜಸ್ಗಳಿಗೆ ಇದೊಂದು ಆಹಾರವಾಗಿ ಸಿಕ್ಕಿದೆ. ಸೊ ಇದಕ್ಕೆ ಆದಿತ್ಯದಾರ್ ಅವರು ಏನು ಹೇಳಿಲ್ಲ, ಬಟ್ ಇದು ಬಂದಿರುವಂಥ ಅಂದರೆ ಸಿನಿಮಾವನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ನೋಡಿ, ಪ್ರತಿಯೊಂದು ಅಂಶಗಳನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಸೊ ಅದಕ್ಕೆ ಹೇಳೋದು, ಸಿನಿಮಾ ಮಾಡಬೇಕಾದ್ರೆ ಏನೆಲ್ಲ ಕಂಟೆಂಟ್ ಇರುತ್ತೋ ಆ ಕಂಟೆಂಟನ್ನು ಸರಿಯಾಗಿ ಗಮನಿಸಿ ಮಾಡಬೇಕು ಅನ್ನೋದು. ಸೊ ಆದಿತ್ಯದವರ ಆ ಒಂದು ಗಮನಿಸುವಿಕೆ ಒಂದು ಪ್ರಕ್ರಿಯೆ ಏನಿದೆ ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ಅವ್ರು ಹಿಂದೆ ಮಾಡಿರೋ ಸಿನಿಮಾಗಳಾಗಿರ್ಬೋದು, ಆದಿತ್ಯದಾರ್ ಅವ್ರನ್ನ ಪೀಕ್ ಡೀಟೇಲಿಂಗ್ ಅಂತಾನು ಕೂಡ ಕರೀತಾರೆ. ಸೊ ಅವರು ಗಮನಿಸಬೇಕಾದ ಅಂಶಗಳಾಗಿರ್ಬೋದು, ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಸಿನಿಮಾವನ್ನು ಮಾಡಿರುವಂಥದ್ದು. ಸೊ ಈ ಮಿಸ್ಟೇಕ್ ಯಾಕಾಯಿತು, ಯಾಕೆ ಅಂತ ಕೇಳೋದ್ರೆ ಸಾಕಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಸೊ ಅಷ್ಟು ದೊಡ್ಡ ಸಿನಿಮಾದಲ್ಲಿ ಈ ಒಂದು ಚಿಕ್ಕ ಒಂದು ನೆಗೆಟಿವ್ ಪಾರ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಕ್ಯಾಮ್ರಾಮ್ಯಾನ್ ಅಷ್ಟು ಸೂಕ್ಷ್ಮವಾಗಿ ಕಾಣಿಸ್ಕೊಳ್ತಿದ್ದಾರೆ, ಮಿರರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಆ ಸಿನಿಮಾ ನೋಡಿ ಬಂದವರ ಪ್ರೇಕ್ಷಕರ ಒಂದು ಅಭಿಪ್ರಾಯ. ಸೊ ಇದಕ್ಕೆ ಸಾಕಷ್ಟು ಆದಿತ್ಯದಾರ್ ಅವರ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ. ಸೊ ಅವರು ಮನುಷ್ಯರೇ, ಅವರಿಂದನೂ ಕೂಡ ತಪ್ಪಾಗುತ್ತೆ ಅಂತ ಅವರ ಒಂದು ಬೆಂಬಲಕ್ಕೆ ಕೂಡ ಸಾಕಷ್ಟು ಜನ ನಿಂತಿರುವಂಥದ್ದು. ಸೊ ಅವರಿಂದ ತಪ್ಪಾಗಿದೆ, ಓಕೆ, ಬಟ್ ಇಂಥ ದೊಡ್ಡ ಸಿನಿಮಾದಲ್ಲಿ ಈ ಥರ ಒಂದು ಮಿಸ್ಟೇಕ್ ಹೈಲೈಟ್ ಆಗಬಾರ್ದಾ ಅಂದರೆ ಇಂಥ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಮಿಸ್ಟೇಕ್ ಹೈಲೈಟ್ ಆಗ್ತಾ ಇದೆ ಅಂದಾಗ ಅದನ್ನು ಮೊದಲೇ ಅವರು ಗಮನದಲ್ಲಿ ಇಟ್ಕೊಂಡು ನೋಡಿಕೊಂಡು ಮಾಡ್ಬೋದಿತ್ತು ಏನೋ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದೆ, ಅದನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಅಂದರೆ ಟೋಲ್ ಪೇಜಸ್ ಅವ್ರು ಇಟ್ಕೊಂಡು ದೊಡ್ಡ ಸೀನನ್ನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡಿಗರೆಲ್ಲ ಹಿಂದಿ ಟೋಲ್ ಪೇಜರ್ಸ್ಗಳು ಇದನ್ನು ಇಟ್ಕೊಂಡು ದೊಡ್ಡ ಸೀನ್ ಮಾಡ್ತಿದ್ದಾರೆ. ಸೊ ಇದರ ಬೆಂಬಲವಾಗಿ ಸಾಕಷ್ಟು ಜನನೂ ನಿಂತಿದ್ದಾರೆ. ಯಾಕಂದರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ, ಅಂಥದ್ರಲ್ಲಿ ಅದನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಡು ಹೇಳಬಾರ್ದು ಅಂತ ಸಾಕಷ್ಟು ಜನ ಆದಿತ್ಯದಾರ್ ಅವರ ಪರವಾಗೂ ಕೂಡ ನಿಂತು ಮಾತಾಡ್ತಿದ್ದಾರೆ.